ಆಹಾ ಅಪ್ಪ ಮೈ ಕೈ ಅಪ್ಪ ನೋವು 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 ನೋವು. ಸುಮ್ಮನಿರ್ರಿ, ಏನಾಗಲ್ಲ. ಅವ್ರು ಹೊಡೆದಿರೋ ಏಟಿಗೆ ಹಂಗೇನೆ ಮೈ ಕೈಯೆಲ್ಲ ನೋವಾಗೈತೆ. ಅದಕ್ಕೇನೆ ಉಪ್ಪುರ್ದು ಕಾವು ಕೊಡ್ತಾ ಇದ್ದೀನಿ. ಏನಾಗಲ್ಲ, ಸುಮ್ಮನಿರ್ರಿ, ಏನಾಗಲ್ಲ, ಸುಮ್ಮನಿರ್ರಿ. ಆಹಾ ಅಪ್ಪ ಅಪ್ಪ ಹೆಂಗೆ ಹೊಡೆದಿದ್ದಾರೆ ಸುಗುಣ ಅವರು ಗೌಡ್ರು ಒಂದೊಂದೇಟು ಅಪ್ಪ ಅಮ್ಮ. ಅದಕ್ಕೆ ಉಪ್ಪುರ್ದು ಕಾವು ಕೊಡ್ತಾ ಇದ್ದೀನಿ, ಸುಮ್ಮನಿರ್ರಿ. ವಾಸಿ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ, ನೋವೆಲ್ಲ ಕಡಿಮೆ ಆಗುತ್ತೆ. ಬಿಸಿನೀರಾಗೆ ಬಿಸಿನೀರು ಬಿಸಿ ಬಿಸಿ ನೀರೆಲ್ಲ ಹಾಕೊಂಡು ಸ್ನಾನ ಮಾಡ್ಕೊಳ್ರಿ. ಮನೇಲಿ ಯಾರು ಇಲ್ವೇನೆ ಸುಗುಣ? ನಿಮ್ಮ ಅಕ್ಕರೆಲ್ಲ ಎಲ್ಲೋದ್ರೆ? ಎಲ್ಲ ಹೋಗಿದಾರಪ್ಪ, ಅವ್ರು ಯಾರೂ ಇಲ್ಲ. ಅಪ್ಪ ಅಪ್ಪ ನೋವು ನೋವು ಅಪ್ಪ. ಆಹಾ ನೀರು ಕಾಸ್ಬಿಡ್ತೀನಿ, ಬಿಸಿ ಬಿಸಿ ನೀರು ಸ್ನಾನ ಮಾಡಿಬಿಡಿ, ನೋವೆಲ್ಲ ಕಡಿಮೆ ಆಗುತ್ತೆ. ಸ್ವಲ್ಪ ಜೆಂಡು ಬಾಂಬೆಲ್ಲ ತಿಕ್ಬಿಡ್ತೀನಿ. ಎಲ್ಲ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ. ಅಯ್ಯೋ ಪಾಪ, ಹೆಂಗೆ ನೋಡ್ರಿ ಅಪ್ಪ, ಇಲ್ಲೇನೋ ನೋಡಿ ಹೆಂಗಾಗ್ಬಿಟ್ಟೈತೆ ಹೋಗತ್ಲಾಗೆ. ಎಂಥ ಕೆಲಸ ಆಯ್ತಪ್ಪ ಇವತ್ತು. ನಾನು ಬೇಡ ಅಂತ ಹೇಳ್ದೆ, ನೀನೇ ಕೇಳಲಿಲ್ಲ. ಇವಾಗ ನೋಡು ಸಿಕ್ಕಾಕೊಂಡು ಎಂಥ ಅವಸ್ಥೆ. ಆ ಫೋನಲ್ಲಿ ಬೇರೆ ವಿಡಿಯೋ ಮಾಡಿರ್ತಾರೆ ಅವರು. ಇವಾಗ ಎಲ್ಲರ ಹತ್ರ ಫೋನ್ ಇರೋದಕ್ಕೆ ವಿಡಿಯೋ ಮಾಡಿರ್ತಾರೆ. ನನಗೆ ಅವು ಫೋನಲ್ಲಿ ವಿಡಿಯೋ ಮಾಡಿರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಲ್ಲಾಂದರೆ ಹೆಂಗೋ ಉಲ್ಟಾ ಹೊಡಿಬೋದಾಗಿತ್ತು ಅತ್ಲಾಗೆ. ಅಯ್ಯೋ, ನಾನು ಹಂಗೆ ಅಂದ್ಕೊಂಡೆ. ಈ ಫೋನಲ್ಲಿ ವಿಡಿಯೋ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು. ಇವಾಗ ಎಲ್ಲರ ಹತ್ರನೂ ಈ ಥರ ಫೋನ್ ಇರೋದಕ್ಕೆ ಎಲ್ಲ ವಿಡಿಯೋಗಳು ಮಾಡ್ತಾರೆ, ಸಾಕ್ಷಿ ಅಂತ ತೋರಿಸ್ತಾರಪ್ಪ. ಏನು ಮಾಡೋಣ? ನಾನೇನೋ ಅಂದ್ಕೊಂಡು ಹೋದೆ, ಅದೇನೋ ಆಯಿತು. ಇವಾಗ ನಾನು ಇದ್ರಾಗೆಲ್ಲ ಬೆಳೆದಿರೋದೆಲ್ಲ ಕೊಡಬೇಕು. ಏನು ಮಾಡೋದಪ್ಪ ಇವಾಗ? 4.5 ಲಕ್ಷ ದುಡ್ಡು ಕೊಡಬೇಕು. ಏನು ಮಾಡೋಣ? ಫಸ್ಟ್ ನೀವು ಹುಷಾರಾಗಿ ಉಪ್ಪುರ್ದು ಕಾವು ಕೊಡ್ತಾ ಇದ್ದೀನಿ. ಅಯ್ಯಪ್ಪ, ನಮ್ಮ ಮನೆಯವ್ರಿಗೆ ಹೆಂಗಾಗ್ಬಿಟ್ಟೈತಪ್ಪ. ಇವ್ರು ಎಲ್ಲೋದ್ರೂ ಬರಲೇ ಇಲ್ಲ. ಎತ್ಲಾಗನ ಹೋದ್ರೆ ಅತ್ಲಾಗೆ ಹೋಗ್ತಾರೆ. ಅಯ್ಯಪ್ಪ, ಇವ್ರು ಎಷ್ಟೊತ್ತಿಗೆ ಹೋಗ್ತಾರೋ ಅಂತ ಅನ್ನಿಸ್ಬಿಟ್ಟೈತಿ. ಇವ್ರು ಹೋಗಂಗೋ ಇಲ್ಲ. ನಮ್ಮಮ್ಮ ಇವಾಗ ತಕ್ಕ ಹೋಗಲ್ಲ ಇವರಿಬ್ರು. ಬಿಡು ಸುಗುಣ, ಪಾಪ ರಾಜ ಐತೆ ಅಂತ ಬಂದಿದ್ದಾರೆ ನಿಮ್ಮ ಅಕ್ಕವರು. ಇನ್ನೇನು ಹೋಗ್ತಾರೆ, ರಜಾ ಮುಗಿಸ್ಕೊಳ್ತಿಲ್ಲ. ಇನ್ನೂ 1 ತಿಂಗಳೈತೆ ಗೊತ್ತಾ ಬೇಸಿಗೆ ರಜಾ. ಅಯ್ಯೋ, ನಾನೇ ಮಾಡಿಡ್ಬೇಕು ಅವ್ರ ಮುಂದಕ್ಕೆ. ಮಾಡ್ಕೊಂಡು ತಿನ್ನಲ್ಲ, ಏನಿಲ್ಲ. ಅಯ್ಯೋ ಇವ್ರದ್ದೊಂದು ಯಾಕೋ ಈ ಮನೆಗೆ ಬಂದಾಗಿಂದ ನಮ್ಗೆ ಯಾಕೋನೋ ಎಡವಟ್ಟೆ ಆಗ್ತಾಯಿತ್ತಲ್ಲ. ಯಾಕೋ ಒಳ್ಳೇದು ಆಗ್ತಾ ಇಲ್ಲ ಅಲ್ಲೇನ್ರಿ? ಆಗ್ತೈತೆ, ಎಲ್ಲ ಒಳ್ಳೇದು. ನಾವು ಹಿಂಗೆ ಮಾಡಲಿಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ, ಅದು ಗೊತ್ತಾಗ್ತಿರ್ಲಿಲ್ಲ. ಆ ಬೀಗ ಇಟ್ಕೊಂಡಿರೋದು ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಅಣ್ಣನಿಗೆ ದಿನ ಒಂದೊಂದು ಪ್ಯಾಕೆಟ್ ತಂದ್ರೂ ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ 5-5 ಪ್ಯಾಕೆಟ್ ತೆಗಿಯೋಕೆ ಹೊಂದ್ಕೊಂಡ್ವ ಆವಾಗ ಗೊತ್ತಾಯಿತು. ಅವನಿಗೆ ಮತ್ತೆ ಎಷ್ಟಂತ ಲಾಸ್ ಮಾಡ್ಕೊತಾನೆ. ಅದಕ್ಕೆ ಯಾರೋ ಕಳ್ಳರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಅನುಮಾನ ಬರುತ್ತೆ. ಅದಕ್ಕೆ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಬಿಡು ದಿನ ಕಳ್ತನ ಮಾಡ್ದಂಗೆ ಯಾರು ಇರಲ್ವಲ್ಲ, ಮಾಡ್ಕೊಂಡು ಬರೋಣ ಅಂತ ಓದಿ. ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ನಾನು ಬೇಡ ಕಣೆ ಅಂತ ಬಡ್ಕೊಂಡೆ, ಕೇಳಲಿಲ್ಲ. ಇವಾಗ ಹೆಂಗೆ ಮಾಡೋಣ ಹೇಳು? ಹೋಗತ್ಲಾಗಿ. ಅಪ್ಪ ಒತ್ತು ಅಪ್ಪ. ಅಲ್ಲಿ ಸುಗುಣ ಜಾಸ್ತಿ ನೋವಾಗೈತೆ ಕಣೆ, ಅಲ್ಲೇ ಕಣೆ ಜಾಸ್ತಿ ನೋವಾಗಿರೋದು. ವರ್ಷ ಯಾರೇ ಸುಗುಣ, ಯಾರೋ ಬಂದ್ರು ಕಣೆ, ವರ್ಷ ಅಂತ ಇದ್ದಾರೆ. ಏನಣ್ಣ ಏನಣ್ಣ ಸಿದ್ದಣ್ಣ ಬಂದಿತ್ತೆ, ಏನಣ್ಣ? ಗೌಡ್ರು ಹೇಳಿದ್ದಾರೆ, ಯಾವುದಾದ್ರೂ ಒಂದು ತೀರ್ಮಾನ ತಗೊಂಡು ಬೇಗ ಹೇಳ್ಬೇಕಂತೆ. ಅಲ್ಲಿ ಕೇಳೋದ ಏನು ಜೈಲ್ಗೆ ಹೋಗ್ತಿರೋ? ಅವರು ಪೊಲೀಸ್ ಕರೆಸ್ತಾರಂತೆ ನೀವು ಬೇಗ ಏನಾದರೂ ಹೇಳಲಿಲ್ಲ ಅಂತಂದರೆ. ಅದಕ್ಕೇನೆ ನೀವು ಬೇಗ ಯಾವುದಾದ್ರೂ ಒಂದು ಹೇಳ್ಬೇಕಂತೆ ಗೌಡ್ರು ಹೇಳಿದರು. ಅದಕ್ಕೆ ಹೋಗಿ ಕೇಳ್ಕೊಂಬರೋ ಸಿದ್ಧ ಅಂತ ಹೇಳಿದ್ರು. ಏನು ತೀರ್ಮಾನ ತಗೊಂಡಿದ್ದೀರಾ? ಏನು ಜೈಲ್ಗೆ ಹೋಗ್ತೀರಾ, ಏನು ಅಲ್ಲಿ ಕೀಳಿಸ್ಕೊಂಬ್ತೀರಾ? ಸಿದ್ದಣ್ಣ ಹೇಳ್ತಿ ತಡಿಯೋಣ. ಅಪ್ಪ ನೋವು ಜಾಸ್ತಿ ಆಗೈತಣ್ಣ. ಗೌಡ್ರು ಹೊಡೆದಿರೋ ಒಂದೊಂದು ಏಟಿಗೆ ಅಪ್ಪ ಅಷ್ಟಿಷ್ಟು ನೋವಾಗಿಲ್ಲ. ಮತ್ತೆ ಗೌಡ್ರನ್ನ ಏನು ಅಂದ್ಕೊಂಡಿದೀಯಾ? ಇಂಥ ಮಾಡಿದ್ರೆ ಮುಂಚೆಗೆ ತಪ್ಪು ಮಾಡೋದಕ್ಕಿಂತ ಮುಂಚೆಗೆ ಅರಿವು ಇರಬೇಕಾಗಿತ್ತು ನಿನಗೆ. ಎಲ್ಲರ ಥರ ಅಲ್ಲ ಈ ಗೌಡ್ರು, ಬೈರೇಗೌಡ್ರ ಥರ ಅಲ್ಲ. ನೀನು ಬೈರೇಗೌಡ್ರ ಥರ ಅಂತ ಅಂದ್ಕೊಂಡು ಬಿಡೋ ಸ್ವಲ್ಪ ದಂಡ ಹಾಕ್ತಾರೆ, ಕೊಟ್ರಾಯ್ತು ಅಂತ ತಿಳ್ಕೊಂಡಿದೀಯಾ. ಇವ್ರು ದಂಡದ ಜೊತೆಗೆ ಶಿಕ್ಷೆನೂ ಕೊಡ್ತಾರೆ, ನೋವು ಏನು ಅಂತ ಹೇಳಿ ಅನುಭವಿಸೋ ಥರನೂ ಮಾಡ್ತಾರೆ. ಇವಾಗ ನೋಡು, ನೀನು ಡಿಂಪಕ್ಕಗೆ ಎಲ್ಲ ಕಡ್ದಲ್ಲ. ಇವಾಗ ನೋಡು, ನಿನಗೆ ನಾವು ಹೊಡೆದಿರೋದು ನೋವಾಗಿರೋದಕ್ಕೆ ಎಷ್ಟು ನೋವು ಅನುಭವಿಸ್ತಾ ಇದೆಯಾ. ಆ ಡಿಂಪಕ್ಕಗೆಲ್ಲ ಕಡ್ದಿರೋದು ಅವ್ರಿಗೆ ಎಷ್ಟು ನೋವಾಗಿರೋಣ. ನಿನಗೆ ಇವಾಗ ನೋವು ಐತೆ, ಅದು ನನಗೆ ಕಾಣಿಸ್ತಾ ಇಲ್ಲ ತಾನೇ? ನೀನು ಮುಂಚೆಗೆ ಅರಿವಿದ್ದಿದ್ರೆ ಯಾಕಿಂತ ಕೆಲಸ ಮಾಡ್ತಿದ್ದೆ? ಬೇಗ ಹೇಳ್ಬೇಕಂತ ಹೇಳು, ಏನು ಮಾಡ್ತೀಯ ಅಂತ. ಗೌಡ್ರು ಕೇಳ್ಕೊಂಬರೋಕೆ ಸಿದ್ಧ ಅಂತ ಹೇಳವ್ರಿ. ಅವರಿಗೆ ಹುಷಾರಿಲ್ಲ. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಹೇಳ್ತೀವಿ. ಎಲ್ಲನ 1 ಗಂಟೆ ಟೈಮ್ ಕೊಡ್ರಿ. ಸಾಯಂಕಾಲದಷ್ಟೊತ್ತಿಗೆ ಹೇಳ್ತೀವಿ, ಹೇಳೋಣ. ಸಾಯಂಕಾಲದಷ್ಟೊತ್ತಿಗೆ ಹೇಳ್ತೀವಿ ಏನು ಮಾಡಬೇಕು, ಜೈಲ್ಗೆ ಹೋಗ್ತೀವೋ ಏನೋ
ಏನು ಹೊಲ್ ಕಿಳಿಸ್ಕೊಂತೀವಿ ಅಂತ ಸಾಯಂಕಾಲದಷ್ಟೊತ್ತಿಗೆ ಹೇಳ್ತೀವಿ. ಬೇಗ ಹೇಳ್ಬೇಕಂತ ಕಣಮ್ಮ, ಗೌಡ್ರೇನು ಸುಮ್ಮನೆ ಇರಲ್ಲ ನೋಡು. ಹೇಳಿರ್ತೀನಿ. ನೀವೇನು ಮಾಡೋದಕ್ಕೂ ಆಗಲ್ಲ. ನೀವು ಹೋಗಿ ಕಂಪ್ಲೇಂಟ್ ಕೊಟ್ರು ನಡೆಯಲ್ಲ. ಗೌಡ್ರು ಎಲ್ಲ ಕಂಡವ್ರೆ. ಊರಿನ ಗೌಡ್ರು ಪೊಲೀಸ್ನವ್ರು ಎಲ್ಲ ಗೊತ್ತು. ನಮ್ಮೂರಲ್ಲಿ ಏನೇ ತಪ್ಪಾದ್ರೂ ನಾನು ಅರೆಸ್ಟ್ ಮಾಡಿಸ್ತೀನಿ ಅಂತ ಪೊಲೀಸ್ನವರು ಎಲ್ಲ ಪರಿಚಯ ಇದ್ದಾರೆ ನಮ್ಮ ಗೌಡ್ರಿಗೆ. ನೀವೇನೇ ಮುಂದುವರಿಯೋದಕ್ಕೂ ಆಗಲ್ಲ. ಸುಮ್ಮನೆ ಗೌಡ್ರು ಹೇಳ್ದಂಗೆ ಕೇಳ್ರಿ ಅಷ್ಟೇನೆ. ಗೌಡ್ರು ಹೇಳ್ದಂಗೆ ಕೇಳಲಿಲ್ಲ ನಿಮ್ಗಳು ಇಲ್ಲಿ ಉಳಿಗಾಲ ಇಲ್ಲ. ಇವರು ಗೌಡ್ರು ಎಜುಕೇಟೆಡ್, ಓದಿದ್ದಾರೆ, ಎಲ್ಲರೂ ಗೊತ್ತು, ಎಲ್ಲ ಪೊಲೀಸು ಎಲ್ಲರನ್ನೂ ಕಂಡಿದ್ದಾರೆ. ಸರಿ ಅಣ್ಣ, ಆಯಿತು. ಇನ್ನೊಂದು ಸಾಯಂಕಾಲದಷ್ಟೊತ್ತಿಗೆ ಹೇಳ್ತೀವಿ. ಬೇಗ ಹೇಳ್ಬೇಕು ಸರ್ನ. ಹೇಳ್ತೀವಿ, ಹೇಳೋಣ ಸಿದ್ದಣ್ಣಯ್ಯ. ಅಯ್ಯೋ ರೀ, ಗೌಡ್ರು ಹೇಳಿ ಕಳಿಸಿದಾರಂತೆ, ಏನು ಮಾಡೋದು? ಏನು ಮಾಡಬೇಕಪ್ಪ ಗೊತ್ತಾಗ್ತಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸುಗುಣ. ಅಪ್ಪ ನೋವು, ಈ ನೋವಲ್ಲಿ ಏನು ಯೋಚನೆ ಮಾಡೋಕ್ಕಾಗುತ್ತೆ? ಅಪ್ಪ ಅಪ್ಪ ಸಾಯಂಕಾಲದಷ್ಟೊತ್ತಿಗೆ ಹೇಳ್ತೀವಿ ಅಂತ ಹೇಳಿದೀವಲ್ಲ, ಅಲ್ಲಿ ಕಿಳಿಸ್ಕೊಳ್ಳೋದ ಏನು ಜೈಲಿಗೆ ಹೋಗೋದ? ಇವಾಗ ಏನು ಮಾಡೋಕ್ಕಾಗಲ್ಲ, ನಾವು ಮುಂದುವರಿಯೋದಕ್ಕಾಗಲ್ಲ. ಗೌಡ್ರಿಗೆಲ್ಲ ಗೊತ್ತು, ಪೊಲೀಸ್ ಎಲ್ಲ ಅಂದಮೇಲೆ ಇವರು ತುಂಬ ಸ್ಟ್ರಾಂಗು ಗೌಡ್ರು. ಅದಕ್ಕೆ ನಾವೇನು ಮುಂದುವರಿಯೋದಕ್ಕಾಗಲ್ಲ, ಜೋರು ಮಾಡೋದಕ್ಕೂ ಆಗಲ್ಲ. ಬೇರೆ ಯಾರ ಮೇಲೆ ಆಗಿದ್ರೆ ಜೋರು ಮಾಡ್ಬೋದಾಗಿತ್ತು, ಇವ್ರ ಮೇಲೆ ಜೋರು ಮಾಡೋಕ್ಕಾಗಲ್ಲ. ಏನಪ್ಪ ಮಾಡೋದು ಇವಾಗ? ರೀ, ಸುಮ್ಮನೆ ಇವಾಗ ಉಪ್ಪುರ್ದು ಕಾವು ಕೊಟ್ಟಿದ್ದೀನಿ, ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ನೀರಾಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಬಿಡಿ. ಸಾಯಂಕಾಲದಷ್ಟೊತ್ತಿಗೆ ಆಮೇಲೆ ಅದೇನು ತೀರ್ಮಾನ ತಗೊಂಡು ಆಮೇಲೆ ಹೇಳೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಏನು ಟೆನ್ಷನ್ ತಗೋಬೇಡ್ರಿ ಕಣ್ರಿ. ಆಗಿದ್ದಾಗಲಿ ಏನು ಮಾಡೋಕ್ಕಾಗುತ್ತೆ? ಏನೇ ಬಂದರೂ ಅನುಭವಿಸ್ಬೇಕು. ಕಷ್ಟ ಮನುಷ್ಯನಿಗೆ ಬರ್ದಲ್ಲೇ ಮರಕ್ಕೆ ಬರುತ್ತಾ? ಮನುಷ್ಯನಿಗೆ ಕಷ್ಟ ಬರೋದು. ಏನು ಮಾಡೋಕ್ಕಾಗುತ್ತೆ? ಒಂದು ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡಿರಿ. ಇವಾಗ ಸ್ವಲ್ಪ ನೋವು ಕಡಿಮೆ ಆಯಿತಾ ಉಪ್ಪುರ್ದು ಕಾವು ಕೊಟ್ಟಿದ್ದಕ್ಕೆ? ಸುಗುಣ, ಉಪ್ಪುರ್ದು ಕಾವು ಕೊಟ್ಟಿದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು ಕಣೆ. ಸ್ವಲ್ಪ ಮೇಲಾಯಿತು ಕಣೆ. ಬನ್ನಿ, ಸ್ನಾನ ಮಾಡಿ ಬನ್ನಿ. ಮೈಯೆಲ್ಲ ನಾನು ನೀಟಾಗಿ ತಿಕ್ತೀನಿ, ಬೆನ್ನೆಲ್ಲ ನೀಟಾಗಿ ಉಜ್ಜುತ್ತೀನಿ. ಎಲ್ಲ ಉಜ್ಕೊಂಡು ನೀಟಾಗಿ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಿ. ಸುಮ್ಮನೆ ಫ್ಯಾನ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಬಿಡಿ. ಆಮೇಲೆ ನೋಡ್ಕೊಳ್ಳೋಣ ಅದೇನು ತೀರ್ಮಾನ ತಗೊಳ್ಳೋದು ಅಂತ ಹೇಳಿ. ಹೇಳೋಗಿದ್ದಾರೆ. ಏನು ಮಾಡೋಣ, ಅನ್ನ ಮಾಡ್ತೀನಿ, ಊಟ ಮಾಡೋಣ. ಫಸ್ಟ್ ಆರೋಗ್ಯ ನೋಡ್ಕೋಬೇಕು, ಆಮೇಲೆ ನಾವೇನು ಬೇಕಾದರೂ ಮಾಡ್ಕೋಬೋದು. ಏನು ಮಾಡೋದು? ಎಷ್ಟಾದರೂ ದುಡಿಬೋದು. ದುಡ್ಡಿಂದ ಯಾವ ಲೆಕ್ಕ ಅಲ್ಲ. 4 ಲಕ್ಷ ದುಡ್ಡೇನು ಕೊಡೋದೇನು ನಮಗೇನು ಲೆಕ್ಕ ಅಲ್ಲ. ಕೊಟ್ಬಿಡೋಣ ಯಾಕೆ? ಒಂದೊಂದ್ಸತಿ ದುಡ್ಡಿನ ಬಗ್ಗೆನೂ ಯೋಚನೆ ಮಾಡೋಂಗಾಗುತ್ತೆ. ಏನು ಮಾಡ್ತೀಯ? ಎಲ್ಲೋ ದುಡ್ಡು ಕಂಬ್ತೀವಿ, ಕೊಟ್ರೆ ಆಯಿತು ಅಷ್ಟೇ. ಬಿಡು ಸುಗುಣ, ದುಡ್ಡಿಂದೇನು ಯೋಚನೆ ಮಾಡಬೇಡ. ಬಿಡು, ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಅಲ್ಲ, ದುಡ್ಡಿನ ಬಗ್ಗೆ ನಾನೇನು ಯೋಚನೆ ಮಾಡಲ್ಲ. ದುಡ್ಡೇನು ಹೆಂಗೋ ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತೆ, 2 ದಿವಸಕ್ಕೆ ಅಂಗಡಿ ದುಡಿತೀವಿ ಅಂತ ಅನ್ನು. ಹೆಂಗೆ ಗೊತ್ತು, ನಾನು ಸ್ವಲ್ಪ ಅಡಿಕೆ ಸೊಸಿ ಎಲ್ಲ ಬೆಳೆಸ್ತಾ ಇದ್ದೆ ಅನ್ನು. ಇವಾಗ ಅಡಿಕೆ ಸೊಸಿನೂ ಬೆಳೆಸೋಕ್ಕಾಗಲ್ಲ, ಎಲೆ ಬಳ್ಳಿನೂ ಇಲ್ಲ. ಬೇರೆ ಏನಾದರೂ ಮಾಡ್ತೀನಿ ಪ್ಲ್ಯಾನ್ ಮಾಡಿ. ನಾನು ಮನೆಯಲ್ಲೇ ಕೂತ್ಕೊಂಡು ದುಡಿಯೋ ಥರ ಆದರೂ ಮಾಡ್ತೀನಿ. ನಾನೇನು ನೀನು ದುಡ್ಡಿಂದೇನು ಯೋಚನೆ ಇಲ್ಲ. ಇವಾಗ ಇವೆರಡು ಹೆಂಗಪ್ಪ ತೀರ್ಮಾನ ತಗೊಳ್ಳೋದು ಅನ್ನೋದು ಅಷ್ಟೇ. ಬಿಡ್ರಿ, ಇವಾಗ ಯಾಕೆ ನನಗೂ ಹೊಟ್ಟೆ ಹಶ್ವಾಗೈತೆ. ಇವ್ರು ನೋಡಿದ್ರು ಊಟ ಮಾಡಿ ಎಲ್ಲೋದ್ರು ಏನೋ. ಅಲ್ಲಿ ಪಂಚಾಯತಿ ಹತ್ರನೇ ಹೋದ್ರೆ ಏನೋ ನಮ್ಮ ಅಮ್ಮನೂ ನಮ್ಮ ಅಕ್ಕರೆಲ್ಲನ. ಅಯ್ಯೋ, ಅಡುಗೆ ಏನು ಮಾಡಿದಾರೋ ಏನಿಲ್ವೋ ನೋಡಿಬಿಟ್ಟು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ. ಊಟ ಮಾಡಿರಂತೆ ಸ್ನಾನ ಮಾಡ್ಕೊಂಬನ್ನಿ, ನೀರು ತೊಡ್ತೀನಿ. ಅಯ್ಯೋ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವರ್ಷ ಅವ್ರಿಗೆ ಗೌಡ್ರು ಚೆನ್ನಾಗಿ ಬಾರಿಸಿದ್ದು ತುಂಬ ನೋವಾಗ್ಬಿಟ್ಟೈತೆ. ಅದಕ್ಕೆ ಉಪ್ಪುರ್ದು ಕಾವು ಕೊಡ್ತಾ ಇದ್ದೀನಿ. ಏನು ಮಾಡೋಣ ಅಪ್ಪ? ಇವಾಗ ಬೇರೆನೇ ಗೌಡ್ರು ಏನಾದರೂ ತೀರ್ಮಾನ ತಗೋಬೇಕು, ನೀವು 2ರಲ್ಲೊಂದು ಅಂತ ಹೇಳವ್ರೆ. ಹೆಂಗಪ್ಪ ಮಾಡೋದು ಅಂತ ಹೇಳಿ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಅವರು ತುಂಬ ಸ್ಟ್ರಾಂಗು, ಏನು ಮಾತಾಡೋಕ್ಕೂ ಆಗಲ್ಲ. ಅವ್ರ ಎದುರುಗಡೆ ಬೇರೆ ಯಾರಾದರೂ ಆಗಿದ್ರೆ ನಾನು ಜೋರು ಮಾಡಿ ಸುಮ್ಮನೆ ಇರಿಸ್ಬಿಡ್ತಿದ್ದೆ. ಏನು ಮಾಡೋಣ, ಅವ್ರ ಎದುರಿಗೆ ಜೋರು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೇ ಇವಾಗ ಏನು ಮಾಡೋದು ಅಂತಂದರೆ ನಾನು ಸುಮ್ಮನೆ ಇವಾಗ ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಕೊಂಡು ಮಲ್ಕೊಬಿಡ್ತೀವಿ. ಸ್ವಲ್ಪ ಸುಸ್ತಾಗ್ಬಿಟ್ಟೈತೆ. ಆಮೇಲೆ ಅದೇನು ತೀರ್ಮಾನ ತಗೊಳ್ಳೋದು ಆಮೇಲೆ ನೋಡ್ಕೊಂಬನ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.